ಕನಕಪುರ ಜಿಲ್ಲಾ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಕನಕಪುರ ನಗರದ ಎಸ್ಆರ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಯುವ ಜನತಾದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು, ಗಿಫ್ಟ್ ಕೂಪನ್ ಮತ್ತು ಗ್ಯಾರಂಟಿ ಯೋಜನೆಯನ್ನೇ ನಿಜವಾದ ಅಭಿವೃದ್ಧಿ ಎಂದು ಜನರನ್ನು ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ವಿಪಕ್ಷಗಳ ಮೇಲೆ ದ್ವೇಷದ ರಾಜಕಾರಣ ಮಾಡುವ ಮೂಲಕ ಜನರ ವಿಶ್ವಾಸ ಕಳೆದುಕೊಳ್ಳುತ್ತಿದೆ ಎಂದರು. ಮುಂಬರುವ ಸ್ಥಾನಿಕ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬಲವರ್ಧನೆಯಾಗಬೇಕು. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಗಡಿ ಮಾಜಿ ಶಾಸಕರಾದ ಎ ಮಂಜು, ಮಾಜಿ ಶಾಸಕರಾದ ಸುರೇಶ್ ಗೌಡ, ಕನಕಪುರ ತಾಲೂಕು ಅಧ್ಯಕ್ಷ ಬಿ ನಾಗರಾಜು, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಜಯಮುತ್ತು, ಮಾಗಡಿ ತಾಲೂಕು ಅಧ್ಯಕ್ಷ ಶಿವಲಿಂಗಯ್ಯ, ರಾಜೇಶ್, ಚಿನ್ನಸ್ವಾಮಿ ಮತ್ತು ಹಲವಾರು ಜೆಡಿಎಸ್ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಜನ ಕೇಳಕ್ ಶುರು ಮಾಡ್ಬಿಟ್ಟವ್ರೆ, ಲೀಡರ್ಗಳನ್ನ ಬಿಡೋದಿಲ್ಲ. ಮೊದಲೆಲ್ಲ ಏನಾಗ್ತಿತ್ತು, ಲೀಡರ್ ಸುತ್ತ ಯಾರು ಸಿಗ್ತಿದ್ರು ಅವರೇನೆ ಪದಾಧಿಕಾರಿಗಳು, ಅವ್ರದೇ ಪೋಸ್ಟಿಂಗ್ಸು ಎಲ್ಲೋ ಸಿಗ್ತಿತ್ತು. ಈಗಿಲ್ಲ, ಬದಲಾಗಿದೆ. ದಯಮಾಡಿ ನಿಮಗೆ ಏನೇನು ಶಕ್ತಿ ಇದೆ ಆ ಶಕ್ತಿ ಅನುಸಾರ ನಾವು ನಿಮ್ಮ ಸ್ಥಾನವನ್ನು ತುಂಬುವಂತ ಕೆಲಸ ನಾವೆಲ್ಲರೂ ಬಂದ್ ಮಾಡ್ತಾ ಇದ್ದೀವಿ. ದಯಮಾಡಿ ಮಾಡ್ತೀವಿ. ಇಲ್ಲಿ ಈ ಜಿಲ್ಲೆನಲ್ಲಿ ಯಾರ್ಯಾರು ಏನೇನು ಕೆಪಾಸಿಟಿ, ಯಾರ್ಯಾರು ಮಾಡ್ತಾರೆ, ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ. ಸೊ ಕುಮಾರಣ್ಣ ಅವ್ರನ್ನ ಇಡೀ ರಾಜ್ಯಕ್ಕೆ ಜವಾಬ್ದಾರಿಯನ್ನು ಕೊಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೂ ಯಾಕೆ ಬಂದಿದ್ದಾರೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಲ್ಲಿ ಕೆಲಸವನ್ನ ಅವರು ಸಕ್ರಿಯವಾಗಿ ಸಂಘಟನೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸಂಘಟನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ದಿನದಲ್ಲಿ 24 ಗಂಟೆ ಬರೀ ಸಂಘಟನೆ 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 ಅಂತ ಇರ್ತಕ್ಕಂಥ. ಸೊ ಅವರು ಅಲ್ಲಿ ಅವ್ರ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾವ್ರೆ ಅಂದ್ರೆ, ನಮ್ಮ ಜಿಲ್ಲೆನ ಇದನ್ನ ರಿಪೇರಿ ಮಾಡಪ್ಪ, ಏನಾದ್ರು ತಪ್ಪಿದ್ರೆ, ಏನೋ ನಟ್ಟು ಬೋಲ್ಟು ಏನಾದ್ರು ಕಳ್ಕೊಂಡಿದ್ರೆ ಸ್ವಲ್ಪ ಎಲ್ಲ ಟೈಟ್ ಮಾಡಿಕೊಡು ಅಂತೇಳಿ ಇವತ್ತು ಸುರೇಶ್ ಗೌಡ್ರು ಅಂತವ್ರನ್ನ ಇಲ್ಲಿ ಕಳಿಸಿರುತ್ತೆ. ಅದಕ್ಕೋಸ್ಕರ ನೀವು ದಯಮಾಡಿ ಈ ಕೆಲಸವನ್ನ ನೀವು ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಪ್ರಶಂಸೆ ಇದ್ದೇ ಇರ್ತದೆ. ಯಾವ ಅಂಜು ಅಳುಕು ಬೇಡಿ, ನೇರವಾಗಿ ಬನ್ನಿ. ನನ್ನ ಪಂಚಾಯತಿನಲ್ಲಿ ಎಲ್ಲ ಮೆಂಬರ್ಶಿಪ್ ಬುಕ್ ಮಾಡಿಸಿದ್ದೀನಿ, ದುಡ್ಡು ತುಂಬಿಸಿದ್ದೀನಿ ಅಂತ ಬನ್ನಿ, ನಿಮ್ಮನ್ನು ಗುರ್ಸ್ತೀವಿ, ನಿಮ್ ಜವಾಬ್ದಾರಿ ಕೊಡ್ತೀವಿ. ಆ ಕೆಲಸವನ್ನ ನೀವು ಮಾಡಬೇಕು. ಸುಮ್ಮನೆ ಇಲ್ಲ, ಅವನ್ ಮಾಡಲಿಲ್ಲ ಇವ್ ಮಾಡಲಿಲ್ಲ, ಚಾಡಿ ಹೇಳೋದು, ಇನ್ನೊಂದು ಹೇಳೋದು, ಅವನ್ ಬಂದ್ರೆ ನಾನ್ ಬರಲ್ಲ, ಇವನ್ ಬಂದ್ರೆ ನಾನು ವೇದಿಕೆ ಎತ್ತಲ್ಲ, ಅವನೇ ಮಾಡ್ಕೊಳ್ಳಿ, ಇವೆಲ್ಲ ಬಿಟ್ಬಿಡಿ. ಇವೆಲ್ಲ ಇದ್ದಿದ್ದೇನೆ, ಇದರಿಂದ ಏನೂ ಆಗಲ್ಲ. ಕೇಳಿಸ್ಕೊತೀವಿ ಅಷ್ಟೇ. ನಿಖಿಲ್ ಅಣ್ಣ ಕೇಳಿಸ್ಕೊತಾರೆ. ನೀವು 1000 ಜನ ಬಂದು ಅವ್ರ ಹತ್ರ ಚಾಡಿ ಹೇಳಿ, ಕೇಳಿಸ್ಕೊತಾರೆ ಅಷ್ಟೇ, ರಿಯಾಕ್ಟ್ ಮಾಡಲ್ಲ. ಗೊತ್ತು ಅವ್ರಿಗೆ ಯಾರ ಕೆಪಾಸಿಟಿ ಏನೇನಿದೆ ಅಂತ. ಕುಮಾರನಿಗೂ ಗೊತ್ತು ಏನೇನು, ಯಾರು ಚಾಡಿ ಹೇಳಕ್ ಬರ್ತದೆ ಅಂತ ಕುಮಾರನಿಗೆ ಚೆನ್ನಾಗಿ ಗೊತ್ತು. ಇವ್ ಬಂದವನೇ ಅಂದ್ರೆ ಯಾರ ಮೇಲೆ ಚಾಡಿ ಹೇಳಕ್ಕೆ ಅಂತಾನೆ. ಆ ಚಾಡಿ ಕೋರ್ತನೇ ಬಿಟ್ಬಿಡಿ, ಅದರಿಂದ ಏನೂ ಆಗೋದಿಲ್ಲ. ಏನೋ ಸಾಧಿಸ್ಬಿಡ್ತೀವಿ, ಏನೋ ದಬಾಕ್ಬಿಡ್ತೀವಿ ಅಂತ ಏನೂ ಆಗಲ್ಲ. ಕೆಲಸ ಮಾಡಿ. ಇನ್ನು ಬಹಳ ದಿನ ಇದೆ. ನಮ್ಮ ಸರ್ಕಾರ ನೆಕ್ಸ್ಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ತಿರ್ತದೆ. ಯಾರೂ ತಡೆಯಕ್ಕಾಗಲ್ಲ, ಯಾರೂ ತಡೆಯಕ್ಕಾಗಲ್ಲ. ನಿಮ್ ತಾಲೂಕು ಲೀಡರ್ ತಡೆಯಕ್ಕಾಗಲ್ಲ, ಯಾರೂ ತಡೆಯಕ್ಕಾಗಲ್ಲ. ಪಾಪ ನಾನು ನೋಡ್ತಿದ್ದೆ ಪತ್ರಿಕೆಯಲ್ಲಿ, ಪ್ರಜಾವಾಣಿಯಲ್ಲಿ ಬಂದೈತೆ, ಲಂಚ ಕೇಳಿದ್ರೆ ಪತ್ರ ಬರೀರಿ ಅಂತ ಪಾಪ ಸ್ಟೇಟ್ಮೆಂಟ್ ಮಾಡವ್ರೆ ನಮ್ಮ ಮುಖ್ಯಮಂತ್ರಿಗಳು. ಪ್ರಶ್ನೆ ಪಾಪ ನಗ್ತವ್ರು, ಯಾರಾದ್ರೆ ಲಂಚ ಕೇಳಿದ್ರೆ ಪತ್ರ ಬರೀಬೇಕು, ಇವ್ರು ಕೇಳ್ದವ್ರಲ್ಲಿ ಯಾರು ಬರೀಬೇಕು ಪತ್ರ ಅನ್ನೋದ್ರೆ? ಎಂತ ಆಶ್ಚರ್ಯಕರವಾದಂತ ಸ್ಟೇಟ್ಮೆಂಟ್ಗಳಂದ್ರೆ. ಸೊ ಅದಕ್ಕೆ ಎಲ್ಲೂ ಕೂಡ ಅಂತ್ಯ ಇದ್ದೇ ಇರ್ತದೆ. ನೀವೇನು ಆತಂಕ ಪಟ್ಕೋಬೇಡಿ. ಅಯ್ಯೋ ಕನಕಪುರದಲ್ಲಿ ಏನಪ್ಪ ನಾವೆಲ್ಲ ಬಂದ್ಬಿಟ್ಟಿದೀವಿ, ಏನು ಎದೆ ಕೊಟ್ಬಿಟ್ಟಿದೀವಿ, ಏನಾಗೋಯ್ತದ ಅಂತ ಬೇಡ. ನೀವು ಅವ್ರಿಗೆ ಎದುರ್ಕೋತಾ ಇರ್ಬೋದು, ನಿಮಗಿಂತ 10 ಪಟ್ಟು ಅವ್ರು ನಿಮ್ಮನ್ನು ನೋಡಿ ಎದುರ್ಕೋತಾರೆ. ಅಯ್ಯೋ ಇದು ನಾನು ಇಲ್ಲಿ ಎದುರಿಸಿದೇನಪ್ಪ, ಅಲ್ಲಿ ಬೂತಲ್ಲಿ ಒಳಗೆ ಚಚ್ಚಿ ಬಿಸಾಕ್ತಾನೆ ಅಂತ ನಿಮ್ಮನ್ನು ನೋಡಿದ್ರೆ ಎದುರ್ಕೋತಾರೆ. ಸೊ ಆ ಎದುರಿಸುವಂತ ಕೆಲಸ ಗಟ್ಟಿ ಆಗ್ಬೇಕು. ಅದಕ್ಕೆ ನಾವು ಇಲ್ಲಿ ಕನಕಪುರವನ್ನು ಆಯ್ಕೆ ಮಾಡ್ಕೊಂಡಿರೋದು. ನಿಮ್ಗೆ ಶಕ್ತಿ ತುಂಬ್ತೀವಿ, ಎಲ್ಲಾ ವಿಚಾರದಲ್ಲಿ ನಾವು ಇರ್ತೀವಿ. ನಮ್ಮ ಪಕ್ಷ ಇರ್ತದೆ, ಕುಮಾರಣ್ಣ ಇರ್ತಾರೆ, ನಿಖಿಲ್ ಅಣ್ಣ, ವಿಶೇಷವಾಗಿ ನಿಖಿಲ್ ಅಣ್ಣ ನಿಮ್ ಜೊತೆ ಇರ್ತಾರೆ. ಎಲ್ಲಾ ವಿಚಾರಕ್ಕೂ ನಮ್ಮ ಬಳಸ್ಕೊಳ್ಳಿ. ನೀವು ಯಾವುದೇ ವಿಚಾರನ ಅಯ್ಯೋ ಏನಪ್ಪ ನಮ್ಗೆ ಕಾಪಾಡೋರು ಯಾರು ಅನ್ನುವಂತ ಅಪನಂಬಿಕೆ ಬೇಡ. ಇಷ್ಟನ್ನ ಹೇಳಿ
ನೀವೆಲ್ಲರೂ ಕೂಡ ಇವತ್ತೇನು ಸದಸ್ಯತ್ವ ನೋಂದಣಿಯನ್ನ ನಾವು ಮಾಡುತ್ತಾ ಇದ್ದೀವಿ, ಇದು ಪ್ರಚಾರ ಪ್ರತಿ ಬೂತ್ ಮಟ್ಟಿಗೂ ನೀವೆಲ್ಲ ಹೋಗಿ ಹೇಳಬೇಕು. ಬುಕ್ಸ್ನ ನಮ್ಮ ಅಧ್ಯಕ್ಷರು ಕೊಟ್ಟಂತ ಸಂದರ್ಭದಲ್ಲಿ ನೀವು ತೆಗೆದುಕೊಂಡು ಹೋಗಿ ನೀವು 10 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಮಾಡಿಸ್ಬೇಕು. ಮೆಂಬರ್ಶಿಪ್ ಮಾಡಿಸಿ ಹೈಯೆಸ್ಟ್ ನೀವು ಮೆಂಬರ್ಶಿಪ್ ಮಾಡಿಸಿದ್ರೆ ನಿಮಗೆ ನಾನು ಹೇಳ್ದಂಗೆ ಗೌರವ ಇದ್ದೇ ಇರ್ತದೆ. ಅದನ್ನು ನೀವು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಹೊಂದಿಸಿ ಇವತ್ತು ಅದು ಹೇಳಿದ್ನಲ್ಲ, ಕಮಿಟಿ ಮಾಡೋದು ಮಾಡ್ತೀವಿ. ಆ ಸಮಿತಿನಲ್ಲಿ ತಾಲೂಕು ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ನಾನು ಹೇಳ್ದಂಗೆ ರಾಜ್ಯ ಮಟ್ಟದವರೆಗೂ ನಿಮ್ಮನ್ನ ಗುರುಸುವಂತ ಕೆಲಸ ಮಾಡ್ತೀವಿ. ದಯಮಾಡಿ ನೀವೇನೆ ಇದರಲ್ಲಿ ಇವಾಗಿಂದ ನಿಮ್ಗೆ ನಿಮ್ ಕೈಗೆ ಕೊಟ್ಬಿಟ್ಟಿದ್ದೀವಿ. ಯಾರು ಲೆಟರ್ ಬೇಡ, ಇನ್ಫ್ಲೂಯೆನ್ಸ್ ಬೇಡ, ನಿಮ್ಮ ಮೆಂಬರ್ಶಿಪ್ ಇನ್ಫ್ಲೂಯೆನ್ಸ್. ನಿಮ್ಮ ಮೆಂಬರ್ಶಿಪ್ ಅಭಿಯಾನ ಇವತ್ತೇನು ಶುರು ಮಾಡಿದ್ದೀವಿ, ನೀವು ಮೆಂಬರ್ಶಿಪ್ ಮಾಡಿಸಿದ್ರೆ ಅದೇ ದೊಡ್ಡ ಇನ್ಫ್ಲೂಯೆನ್ಸು. ನಾವು ಅದನ್ನ ಗಮನದಲ್ಲಿಟ್ಕೊಂಡು ನಿಮ್ಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ವಿವರಣೆಯನ್ನ ಕೊಟ್ಟಿದ್ದಾರೆ. ಬರೀ ಮಾತಲ್ಲೇ ನಾವು ನೀವು ಕೇಳಿ ಕೇಳಿ ಮಾತನ್ನ ಸಾಕಾಗೋಗಿದೆ. ಮಂಜನವರೇ, ದಯಮಾಡಿ ನೀವು ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ದಯಮಾಡಿ ಕನಕಪುರ ಕ್ಷೇತ್ರವನ್ನ ವಿಶೇಷವಾಗಿ ಗಮನಿಸಿಕೊಂಡು ತಾವು ವಿಶೇಷವಾದ ಗಮನವನ್ನು ಕೊಟ್ಟು ಇಲ್ಲಿ ಪಕ್ಷದ ಸಂಘಟನೆಗೆ ತಾವು ದಯಮಾಡಿ ಕೈ ಜೋಡಿಸಬೇಕು ಅಂತೇಳಿ ಇಲ್ಲಿ ನೆರೆದಿರುವ ಎಲ್ಲ ಮುಖಂಡರ ಪರವಾಗಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಕನಕಪುರ ಮತ್ತೆ ರಾಮನಗರ, ಚನ್ನಪಟ್ಟಣ, ಮಾಗಡಿಯ ನಗರಸಭಾ ಸದಸ್ಯರುಗಳು ದಯಮಾಡಿ ವೇದಿಕೆಗೆ ಬರಬೇಕು. ರಾಮನಗರ, ಕನಕಪುರ ಬಾಣ ಬಾಣ ಅಣ್ಣ ಕಡೆ ಬಿಟ್ಕೊಳ್ಳೋಣ. ಒಳ್ಳೆ ನೋಡ್ರಿ, ಇನ್ನು ಅದಕ್ಕೆ ನಿಂತ್ಕೊಳ್ಳಿ. ಬರ್ರಿ ಚಂದ್ರಣ್ಣ, ಒಳಗೆ ಬರ್ರಿ. ಕ್ಯಾಮ್ರಾ ನಮ್ಮಲ್ಲಿ ಗೊತ್ತಾಗ್ತದೆ. ಒಂಚೂರು ಹಿಂದೆ ಹೋಗಿ ಎಲ್ಲರೂ ಕವರ್ ಆಗ್ತಾರೆ. ಶಿವಕುಮಾರ್ ಅವ್ರನ್ನ ಸೋಲ್ಸಲಿಕ್ಕೆ 5,000 ಅಷ್ಟೇ ಓದ್ಬೇಕು ಅನ್ನೋ ಮಟ್ಟಕ್ಕೆ ಬಂದಂಥದ್ದು. ಇದು ವಿಶ್ವನಾಥ್ ನಮ್ಮ ಕ್ಯಾಂಡಿಡೇಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಆ ಮಟ್ಟಕ್ಕೆ ಬೆಳೆದಂಥದ್ದು. ಕಾರ್ಯಕರ್ತರು ಇಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ಆದ್ರಿಂದ ಅದನ್ನ ಅವ್ರಿಗೆ ಮರುಪುರ ಜೀವನವನ್ನು ಕೊಟ್ಟು, ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟು, ಅವರೆಲ್ಲರನ್ನು ಕೂಡ ಸಂಘಟನೆಗೆ ತೊಡಗಿಸ್ಕೊಂಡು ಇವತ್ತು ಪಕ್ಷವನ್ನು 4 ತಾಲೂಕುಗಳಲ್ಲಿ 4 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಏನು ಮಾಡಬೇಕು, ಯಾವ ರೀತಿ ನಾವು ಸಂಘಟನೆ ಆಗಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥದ್ದು. ಆದ್ದರಿಂದ ನಿಮಗೆ ಪ್ರಾಥಮಿಕವಾಗಿ ನಾನು ಹೇಳ್ತಕ್ಕಂಥದ್ದು, ತಳ ಹಂತದಿಂದ ನಾವೇನಾದರೂ ಕೂಡ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದ್ರೆ ಖಂಡಿತ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಗಟ್ಟಿ ಇದ್ದರೆ ಇವತ್ತು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬೂತ್ ಸಮಿತಿ ಮತ್ತು ಸದಸ್ಯತ್ವ ನೋಂದಣಿ ಯಾಕೆ ಬೇಕು, ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ಇವತ್ತು ಕೇಂದ್ರಕ್ಕೆ, ಎಲೆಕ್ಷನ್ ಕಮಿಷನ್ಗೆ ನಾವು ಇಷ್ಟು ಜನ ಸದಸ್ಯರು ನಮ್ಮ ಪಕ್ಷದಲ್ಲಿದ್ದಾರೆ, ಆದ್ದರಿಂದ ನಮ್ಮ ಪಕ್ಷಕ್ಕೆ ಒಂದು ಇದನ್ನು ಕೊಡಿ, ರೆಕಗ್ನೈಸೇಷನ್ ಕೊಡಿ ಅಂತ ಕೇಳಲಿಕ್ಕೆ ಆಗ್ತದೆ. ಅದರಿಂದ ನಮ್ಮ ಪಕ್ಷ ಉಳಿಬೇಕು. ಇವತ್ತು ಏನು ಜಾತ್ಯತೀತ ಜನತಾದಳ ಅಂತಕ್ಕಂಥ ಹೆಸರನ್ನು ಸನ್ಮಾನ್ಯ ದೇವೇಗೌಡರು ನಾಮಕರಣ ಮಾಡಿ ನಮ್ಮೆಲ್ಲರಿಗೂ ಕೂಡ ಪಕ್ಷದ ಅಡಿನಲ್ಲಿ ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಪಕ್ಷವು ಮೊದಲು ಉಳಿಬೇಕು. ಪಕ್ಷ ಇದ್ದರೆ ನಾವೆಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮನಸ್ಸನ್ನು ಇಟ್ಕೊಂಡ್ರೆ, ಇವತ್ತು ಮಂಜಣ್ಣ ಹೇಳಿದ್ನ ನಾನು ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರ ಅಂತ ನಾನು ಭಾವಿಸ್ಕೊತೀನಿ. ಯಾರು ಲೀಡ್ರ್ ಮಾಡಲಿಕ್ಕೆ, ನಾನು ಲೀಡ್ರ್ ಮಾಡಲಿಕ್ಕಾಗಲ್ಲ, ಕುಮಾರಣ್ಣನೂ ನಿಮ್ಮನ್ನು ಲೀಡ್ರ್ ಮಾಡಲಿಕ್ಕಾಗಲ್ಲ, ನನ್ನೂ ಅಷ್ಟೇ. ನಮ್ಮ ಏನು ಸಂಘಟನಾ ಚತುರತೆಯಿಂದ ನಾವು ಲೀಡರ್ ಆಗ್ಬೋದೇ ಬಿಟ್ಟರೆ ಪಕ್ಷದಲ್ಲಿ ಅದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಸೂಕ್ಷ್ಮವಾಗಿ ಯೋಚನೆ ಮಾಡಿ, ನಾನು ಸಂಘಟನೆ ಮಾಡಿದ್ರೆ ನಾನು ಬೆಳಿಬೋದು, 4-6 ಜನಕ್ಕೆ ನಾನು ಸಹಕಾರವಾಗಿ ನಿಂತ್ಕೊಂಡು ನನ್ನ ಬೂತಲ್ಲಿ ಇರ್ತಕ್ಕಂಥ ಇಷ್ಟು ಜನಗಳಿಗೆ ಒಂದು 800ರಿಂದ 1000 ಜನ ಇರ್ತಾರೆ. ಆ ಜನಗಳ ವಿಶ್ವಾಸ ನಾನು ಹೇಗೆ ಗಳಿಸ್ಕೋಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ಯೋಚನೆ ಮಾಡಿ ಅವ್ರ ಕಷ್ಟಗಳು ಸುಖಗಳಲ್ಲಿ ಸ್ಪಂದಿಸ್ಬೇಕು. ದುಡ್ಡೇ ಬೇಕಾಗಿಲ್ಲ, ದುಡ್ಡೊಂದೇ ನಮ್ಮನ್ನೆಲ್ಲ ಆಳುತ್ತೆ ಅಂದರೆ ತಪ್ಪು. ಈ ಕಾಲದಲ್ಲಿ ಚುನಾವಣೆಗಳಿಗೆ ದುಡ್ಡು ಬೇಕು.
ಈ ಸಂಘಟನೆ ಮಾಡೋಕ್ಕೆ ನಿಮಗೆ ತೊಡಕು ಏನಿರ್ತದೆ, ಅಲ್ಲಿರ್ತಕ್ಕಂಥ ವೃದ್ಧಾಪ್ಯ ವೇತನ ಇರ್ಬೋದು, ಯಾವ್ದಾದ್ರು ಒಂದು ಅವ್ರಿಗೆ ಬೇಕಾದಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ನೀವು ಅವ್ರ ಜೊತೆ ನಿಂತ್ಕೋಬೇಕು. ಅವ್ರ ಕಷ್ಟದಲ್ಲಿ ನಿಮ್ಮ ಜೊತೆ ಇದ್ದರೆ ಖಂಡಿತ ನಿಮ್ಮನ್ನು ಅವ್ರು ಗುರುತಿಸಿ ನಿಮ್ಮನ್ನು ಅವರೇ ಲೀಡ್ರ್ ಮಾಡ್ತಾ ಹೋಗ್ತಾರೆ. ಈ ಅಣ್ಣನಿಂದ ಹೋದರೆ ನನಗೆ ಏನಾದ್ರು ಕೂಡ ನ್ಯಾಯ ದೊರಕಿಸ್ಕೊಡ್ತಾನೆ, ಲಂಚ ಕೊಡಿಸ್ತಾನೆ, ಕೆಲಸ ಮಾಡಿಸ್ತಾನೆ. ಈ ಮನೋಭಾವಗಳನ್ನ ನಾವು ತಳ ಹಂತದಿಂದ ನಾವು ಬೆಳೆಸ್ಕೊಂಡು ಹೋದರೆ ಖಂಡಿತ ನೀವು ಲೀಡ್ರಾಗಿ ಬೆಳೀಲಿಕ್ಕೆ ಸಾಧ್ಯ. ನೀವು ಹಂತವಾಗಿ ಲೀಡರ್ ಆಗಬೇಕು. ಬೂತ್ ಸಮಿತಿಯಿಂದ ಬಂದು ಅಲ್ಲಿಂದ ನೀವು ತಾಲೂಕು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಲೀಡರ್ ಆಗಬೇಕು. ಹೋಬಳಿ ಮಟ್ಟದಿಂದ ತಾಲೂಕು ಲೆವೆಲ್ ಕೇಡರ್ ಬೇಸ್ ಮಾಡಬೇಕಾಗ್ತದೆ. ತಾಲೂಕು ಲೆವೆಲ್ಗೆ ಬಂದು ಅಲ್ಲಿಂದ ಜಿಲ್ಲಾ ಲೆವೆಲ್, ಜಿಲ್ಲೆಯಿಂದ ರಾಜ್ಯಕ್ಕೆ ಬರ್ತಕ್ಕಂಥದ್ದು. ಆ ರೀತಿ ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈಗ ಏನು ಮಾಡ್ತೀವಿ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಒಂದು ಬೂತ್ ಸಮಿತಿಗಳನ್ನ ರಚನೆ ಮಾಡಿ, ಬೂತ್ ಸಮಿತಿ ಆದ ನಂತರ ಹೋಬಳಿ ಮಟ್ಟಕ್ಕೆ ಆ ಬೂತಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳನ್ನೆಲ್ಲ ಸೇರಿಸ್ಕೊಂಡು ಹೋಬಳಿ ಮಟ್ಟದಲ್ಲೂ ಕೂಡ ಒಂದು ಸಮಿತಿ ಮಾಡ್ತೀವಿ. ಅಲ್ಲಿ ವಿವಿಧ ಘಟಕಗಳು ಕೂಡ ಇದ್ದಾವೆ. 21 ಘಟಕಗಳು ಇದ್ದಾವೆ. ಮಹಿಳಾ ಜನತಾದಳ ಇರ್ಬೋದು, ಎಲ್ಲ ಈ ಥರ 21 ಯುವ ಜನತಾದಳ, ಈ ಥರ 21 ನಾನು ಅಧ್ಯಕ್ಷಗಳಿಗೆ ಕೊಟ್ಟಿದ್ದೀನಿ ಯಾವ ಥರ ಮಾಹಿತಿ ನಾವು ಸ್ಟ್ರಕ್ಚರ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದನ್ನ. ಅಲ್ಲಿ ಘಟಕಗಳಿಗೆ ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು. ಅಲ್ಲಿಂದ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಅಲ್ಲಿ ಒಂದು ಸಮಿತಿಗಳು ಮಾಡಿಕೊಂಡು ಈ ಥರ ನಾವು ಕೇಡರ್ ಬೇಸ್ ಪಾರ್ಟಿಯನ್ನು ಮಾಡಿದ್ರೆ ಖಂಡಿತ ಶಾಶ್ವತವಾಗಿ ಪಕ್ಷ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಇವತ್ತು ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗೋಣ. ಇವತ್ತು ನಾವು ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡೋಣ. ತಗೊಳ್ಳಿ ಅಂಥವ್ರು ತಗೊಳ್ಳಿ. ಯುವಕರು ಅಷ್ಟೇ, ಯಾರ ಸಂಘಟನೆ ಚಿತ್ರ ಇರ್ತದೆ, ಗಣೇಶಂಗೋ ಇಲ್ಲ ಇದು ಏನು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಮುಂದಾಳತ್ವ ತಗೊಂಡಿರ್ತೀವಿ. ನಾವೆಲ್ಲ ಹಂಗೆ ಬೆಳೆದು ಬಂದಂಥವ್ರು. ಇವಾಗ ಯುವಕರಾಗಿ ಯುವ ಮುಖಂಡತ್ವವನ್ನು ವಹಿಸ್ಕೊಂಡು ಬಂದಂಥವ್ರು ಅಂಥವ್ರನ್ನ. ಮತ್ತೆ ಈಗ ಸಂಘಗಳಿದೆ, ಮಹಿಳಾ ಸಂಘಗಳು, ಅದರಲ್ಲಿ ಯಾರು ಚತುರತೆ ಆಗಿರ್ತಾರೆ ಆ ಜನಾಂಗದಲ್ಲಿ ತಗೊಳ್ಳಿ. ಈ ಥರ 5 ಜಾತಿ, ಉದಾಹರಣೆಗೆ 5 ಜಾತಿ ಇದ್ರೆ 5 ಜಾತಿಯಲ್ಲಿ ಈ ಥರ 3 ಇವ್ರನ್ನ ಏಜ್ ವೈಸ್ ವಯಸ್ಕರನ್ನ, ಯುವಕರೊಬ್ರು, ಮಹಿಳೆ ಒಬ್ರು, ಹಿರಿಯರೊಬ್ರು, ಈ ಥರ ತಗೊಂಡು 5 ಜಾತಿಯಲ್ಲಿ ತಗೊಂಡು ಎಷ್ಟು ಜನ ಆಯಿತು? 15 ಜನ ಆಯಿತು. ಆ ರೀತಿ ನೀವು ಏನಾದರೂ ಕೂಡ ಬೂತ್ ಸಮಿತಿಗಳು ಮಾಡಿದ್ರೆ ಶಾಶ್ವತವಾಗಿರುತ್ತೆ. ಒಂದೊಂದು ಕಡೆ ಉದಾಹರಣೆ ಇಲ್ಲೆಲ್ಲ ಬರ್ತದೆ, ನನಗೆ ಗೊತ್ತು. ಇಲ್ಲಿ ಒಂದೇ ಜಾತಿಯವರು 2 ಗುಂಪು 3 ಗುಂಪು ಇರುತ್ತೆ. ಅವಾಗಲೂ ಕೂಡ ಆ 2 ಗುಂಪಿದ್ರೆ 2 ಗುಂಪಲ್ಲೂ ಅಷ್ಟು ಜನ ತಗೊಳ್ಳಿ. ಅವ್ರಿಗೆ ಇವ್ನು ತಗೋಬೇಡ ಅಂತ ಹೇಳಕ್ಕೆ ಯಾರಿಗೂ ಕೂಡ ನೈತಿಕತೆ ಹಕ್ಕಿಲ್ಲ. ಅವನ್ನ ಬೇಡ ತೆಗೀರಿ ಅಂತಕ್ಕಂಥ ಹಕ್ಕು ನಿಮ್ಗೆ ಯಾರಿಗೂ ಕೂಡ ಇರಲ್ಲ. ನೀವು ನಿಮ್ಗೆ ಸೇರಿಸ್ಬೇಕಾದ್ರೆ ದಯಮಾಡಿ ಸೇರಿಸಿ. ನಿಮ್ಮ ಗುಂಪು ಇದ್ರೆ ನಿಮ್ಮ ಗುಂಪಲ್ಲೂ 3 ಜನ ಇದೇ ಥರದವ್ರನ್ನ ಸೇರಿಸ್ಕೊಳ್ಳಿ. ಈ ಥರ ಅಧ್ಯಕ್ಷಗಳು ದಯಮಾಡಿ ಒಂದು ಸಮಿತಿಗಳು ಮಾಡಿದ್ರೆ ಇದು ಶಾಶ್ವತವಾದ ಸಮಿತಿ ಆಗುತ್ತೆ. ರಾಜ್ಯದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಈಗಾಗಲೇ ಏನು ಇಡೀ 31 ಜಿಲ್ಲೆಗೂ ಸಹ ಈಗಾಗಲೇ ನಮ್ಮ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಿಮ್ಮೆಲ್ಲರ ನಾಯಕರು ಪೂಜ್ಯ ದೇವೇಗೌಡರು ಸಾಹೇಬರು, ಅದೇ ರೀತಿ ಕುಮಾರಣ್ಣವರು, ಪಕ್ಷದ ಮುಂದಿನ ಭವಿಷ್ಯದ ನಾಯಕರು, ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಈಗಾಗಲೇ ಕೇಂದ್ರ ಕಚೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಈ ಒಂದು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆಯನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಹಿರಿಯರು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು, ಅದೇ ರೀತಿ ಈ ಕ್ಷೇತ್ರದ ಈ ರಾಮನಗರ ಜಿಲ್ಲೆಯ ಉಸ್ತುವಾರಿಗಳು ಮತ್ತೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಗೌಡಣ್ಣವರು, ಅದೇ ರೀತಿ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು, ಅದೇ ರೀತಿ ಇನ್ನೊಬ್ರು ಈ ಒಂದು ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ರಾಮನಗರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜಣ್ಣವರೇ, ಹಾಗೂ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ AP ರಂಗನಾಥ್ ಅವರೇ, ಅದೇ ರೀತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಜಯಮುತ್ತೂರವರೇ, ಈ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರೇ, ಶ್ವೇತಾ ಯಾದವ್ ಅವರೇ, ಎಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರು ಮತ್ತೆ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತೆ ಮುಖಂಡರು ಹಾಗೆ ಎಲ್ಲ ಮಾತನಾಡಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಇದು ಒಂದು ಕಾಲದಲ್ಲಿ JDS ನ ಭದ್ರಕೋಟೆ. ಯಾವ ರೀತಿ ಹಿಂದೆ ಇತ್ತು ಈ ಕ್ಷೇತ್ರದ ಸ್ಥಿತಿಗತಿ ಅಂತೇಳಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲ ಅಳಬರು, ಎಲ್ಲ ಹಿರಿಯರು, ದೇವೇಗೌಡರು ಸಾಹೇಬ್ರ ಸಮಕಾಲೀನ ರಾಜಕಾರಣಿಗಳಲ್ಲಿ ಬಹಳ ಜನ ಕುಳಿತಿದ್ದೀರಿ. ಇವತ್ತಿನ ಸಭೆ ಯಾರೋ ಒಂದು ಬಸ್ಗಳಲ್ಲಿ ಜನ ಕರ್ಕೊಂಡ್ಬಂದು ಸಮಾವೇಶ ಅಲ್ಲ ಇದು. ಇವತ್ತಿನ ಸಭೆ ಯಾರು ಪಕ್ಷಕ್ಕೆ ನಿಷ್ಠೆಯನ್ನು ಹೊಂದಿರತಕ್ಕಂಥವ್ರು,
ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರುಗಳು ತಾವು ಇವತ್ತೇನು ಈ ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ನಮ್ಮ ನಿಖಿಲ್ ಕುಮಾರಣ್ಣವರು ಇಡೀ ರಾಜ್ಯದಾದ್ಯಂತ ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಮೊದಲನೇ ಬಾರಿಗೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಕನಕಪುರ ತಾವೆಲ್ಲ ಹೇಳ್ತಾ ಇದ್ರಿ ಈ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಕುಮಾರಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಣ್ಣವ್ರು ಇರ್ಬೋದು, ಹೆಚ್ಚಿನ ಒತ್ತನ್ನ ಕೊಡೋದ್ರ ಮುಖಾಂತರ ಅದಕ್ಕೆ ಇವತ್ತು ಮೊದಲನೇ ಬಾರಿಗೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದಾರೆ. ನಾನು ಹಿಂದೆ ತಮ್ಗೆಲ್ಲ ಗೊತ್ತಿದೆ ಏನು ಈ ಒಂದು ಲೋಕಲ್ ಬಾಡಿ ಚುನಾವಣೆಯಲ್ಲಿ ನಾನು ಕೇವಲ 15 ದಿವಸಗಳಿತ್ತು. 15 ದಿವಸದಲ್ಲಿ ಕುಮಾರಣ್ಣವರು ನನ್ನನ್ನಲ್ಲಿ ಅಭ್ಯರ್ಥಿ ಮಾಡಿದ್ರು. ಅಭ್ಯರ್ಥಿ ಮಾಡಿದಂತ ಸಂದರ್ಭದಲ್ಲಿ ಬರೀ 15 ದಿವಸದಲ್ಲಿ ನನಗೆ ಸಾಕಷ್ಟು ಏನು ಸಾಕಷ್ಟು ಲೋಕಲ್ ಬಾಡಿಯಲ್ಲಿ ಗೆದ್ದಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯಲ್ಲಿ ಯಾರು ಆಯ್ಕೆ ಆಗಿದ್ರಿ, ನಮ್ಮ ಮಂಜಣ್ಣವರು ಇರ್ಬೋದು, ಅವ್ರ ಆದಿಯಾಗಿ ಎಲ್ಲ ಈ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆ 8 ತಾಲೂಕಿನ ಜನ ಸ್ಥಳೀಯ ಸಂಸ್ಥೆಯಲ್ಲಿ ಯಾರು ಆಯ್ಕೆಯಾಗಿ ಬಂದಿದ್ರು. ನನಗೆ ಹೆಚ್ಚು 15 ದಿವಸದಲ್ಲಿ ನಾನು ಚುನಾವಣೆಗೆ ಇಲ್ಲಿ ಸ್ಪರ್ಧೆ ಮಾಡಿದ್ರು ಸಹ ಹೆಚ್ಚು ಮತವನ್ನು ನನಗೆ ಕೊಟ್ರಿ. ಅಲ್ಪ ಮತದ ಅದರಲ್ಲಿ ನಾನು ಸೋಲನ್ನ ಅನುಭವಿಸ್ಬೇಕಾಯಿತು. ಯಾಕೆ ಅಂತಂದ್ರೆ ಕೆಲವು ನನಗೆ ಇಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಮತ ಸ್ವಲ್ಪ ಕಡಿಮೆ ಬಂದಿರ್ಬೋದು. ಆದ್ರೆ ನಾನು 1999 ಅಕ್ಟೋಬರ್ ನಾನು ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಮೊಟ್ಟಮೊದಲನೇ ಬಾರಿಗೆ ಪೂಜ್ಯ ದೇವೇಗೌಡರು ಸಾಹೇಬ್ರಲ್ಲಿ ಒಬ್ರು ಮನೆಯಲ್ಲಿ ಡಿ ಮುಂಜೇಗೌಡ ಅಂತಿದ್ರು. ಅವರು ನನ್ನನ್ನ ಕರ್ಕೊಂಡ್ಬಂದು ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿಗೆ ಭೇಟಿ ಮಾಡಿಸಿದ್ರು. ಅದಾಗಿ ನಾನು ಒಂದು 3-4 ತಿಂಗಳಲ್ಲಿ ಯಲಹಂಕ ಯುವಜನತಾ ದಳದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು 99ರಲ್ಲಿ. ಆವತ್ತಿಂದ ಇದು 2024 ಏನು ನನಗೆ ಶಕ್ತಿನೇ ಇಲ್ಲದೆ ಇರ್ತಕ್ಕಂಥ ಇವತ್ತು ಯಾರಾದ್ರೂ ಅಧಿಕಾರಿಗಳು 4 ಜನ ನಮ್ಮ ಮಾತು ಕೇಳ್ತಾರೆ ಅಂತಂದ್ರೆ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈ ಪಕ್ಷ ಕೊಟ್ಟಿರ್ತಕ್ಕಂಥ ಶಕ್ತಿ, ಆ ಶಕ್ತಿಯಿಂದ ಇವತ್ತು 4 ಜನ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳ್ತಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜನ ಹಿರಿಯರು ಮುಖಂಡರುಗಳು ಪ್ರಾಮಾಣಿಕರಿದ್ದಾರೆ. ಈಗಾಗಲೇ ಸುರೇಶ್ ಬಾಬು ಶಾಸಕಾಂಗ ಪಕ್ಷದ ನಾಯಕರು ಒಂದು ಪಟ್ಟಿಯನ್ನ ಕೊಟ್ಟರು. ಏನಪ್ಪಾ ಅದು ಅಂತಂದ್ರೆ ಹಿಂದೆ ಏನು 2018 ಮತ್ತೆ ಈಗ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಎಷ್ಟು ಮತ ಬಂದಿದೆ ಅಂತ ಹೇಳಿ ಕೊಟ್ಟರು. ಹೋದ 2018ರಲ್ಲಿ ಅದಕ್ಕಿಂತ ಆದಂತ ಸಂದರ್ಭದಲ್ಲಿ ನಮಗೆ ಮತ ಹೆಚ್ಚು ಬಂದಿದೆ, ಈಗ ಮೊನ್ನೆ ಕಡಿಮೆ ಬಂದಿದೆ. ಯಾಕಪ್ಪ ಅಂತಂದ್ರೆ ಯಾರು ಇವು ಸ್ವಲ್ಪ ಹೊಸ ಬಟ್ಟೆ ಹಾಕೊಂಡು ಅವಾಗ ಹೇಳ್ತಾ ಇದ್ರು ಮಾತನಾಡೋರಿಗೆ 3 ಆಣೆ, ಕೆಲಸ ಅಲ್ಲ ಮಾಡೋರಿಗೆ 3 ಆಣೆ, ಹೇಳೋರಿಗೆ 7 ಆಣೆ ಅಂತ ಹೇಳ್ಬಿಟ್ಟು ಆಗ್ಬಾರ್ದು ಆ ರೀತಿ. ಯಾಕೆಂದ್ರೆ ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಕ್ಷೇತ್ರದಲ್ಲಿ ದುಡಿಮೆಯನ್ನು ಮಾಡ್ತಾ ಇದ್ದೀರಿ. ಕುಮಾರಣ್ಣವರು ಪ್ರತಿ ಬಾರಿ ಒಂದು ಮಾತನ್ನು ಹೇಳ್ತಾರೆ, ನೋಡಿ ನೀವು ನಾನೆಲ್ಲೋ ಇರ್ತೀನಿ, ನೀವು ಬಂದು ನನ್ನ ಮನೆಗೋ ಅಥವಾ ನಮ್ಮ ಪಕ್ಷದ ಕಚೇರಿಗೋ ಬಂದು ನೀವು ಯಾರು ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಬೇಡ. ತಾವು ಎಲ್ಲಿದ್ದೀರಿ ಅಲ್ಲೇ ತಾವೇನ್ ಕೆಲಸವನ್ನ ನಿರ್ವಹಣೆ ಮಾಡ್ತೀರಿ. ನೀವು ಎಲ್ಲಿ ನೀವು ಜಾಗದಲ್ಲಿ ನೀವೇನು ನಿಮ್ಮ ಬೂತ್ ಮಟ್ಟದಲ್ಲಿ ನೀವು ಕೆಲಸವನ್ನು ನಿರ್ವಹಣೆ ಮಾಡಿದ್ರೆ ನಾನೇ ನಿಮ್ಮನ್ನ ಗುರುಸ್ತೀನಿ, ನಾನು ಎಲ್ಲವನ್ನ ಗಮನಿಸ್ತಾ ಇರ್ತೀನಿ ಅಂತೇಳಿ ಕುಮಾರಣ್ಣವರು ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು ನಿಖಿಲ್ ಕುಮಾರಣ್ಣವರು ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಪಕ್ಷ ಬಲಿಷ್ಠವಾಗಿರ್ಬೇಕು ಅಂತಂದ್ರೆ ಆ ಪಕ್ಷಕ್ಕೆ ನಾಯಕತ್ವ ಬಹಳ ಮುಖ್ಯವಾಗುತ್ತೆ. ಇವತ್ತು ಕುಮಾರಣ್ಣವರು ಈ ದೇಶದ ಪ್ರಧಾನಮಂತ್ರಿಗಳಕ್ಕಿಂತ ನರೇಂದ್ರ ಮೋದಿಜಿ ಅವರು ಅವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತೇನು ಅವರು ಒಂದು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತೇನು ಅವರು ಕಾರ್ಯವನ್ನು ಇಡೀ ದೇಶದಲ್ಲಿ ಇವತ್ತೇನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಿಖಿಲ್ ಕುಮಾರಣ್ಣವರು ಯುವಕರು ಅವ್ರಿಗೆ ಈಗಾಗಲೇ ವಾಟ್ ಎವರ್ ಇಸ್ ಹ್ಯಾಪನ್ ದುಡ್ಡು ಅಂತ ಹೇಳ್ತಾರೆ. ಅವರು 2 ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ ಅವ್ರಿಗೆ ಅನುಭವ ಇರ್ತೀವಲ್ಲ, ಅವ್ರಿಗೆ ಆ ಸೋಲು ಅವ್ರಿಗೆ ಬಹಳಷ್ಟು ಪಾಠಗಳನ್ನ ಕಲಿಸಿದೆ. ಇವತ್ತು ಅವ್ರಿಗೆ ಗೊತ್ತಿದೆ ಯಾರು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ 31 ಜಿಲ್ಲೆಯಲ್ಲೂ ಸಹ ನಾನು ವಿಶೇಷವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ಈ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲವೂ ಸಹ ಗೊತ್ತಿದೆ. ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳು ಸಹ ನಾವು ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಎಲ್ಲ ಒಂದೊಂದು ಸುಮಾರು ಬೆಂಗಳೂರು ನಗರದಲ್ಲಿ 9-10 ವಾರ್ಡ್ಗಳಿದೆ. ಅದರಲ್ಲಿ ಕನಿಷ್ಠ 2 ವಾರ್ಡ್ ಆದ್ರೂ ನಮಗೆ ಕೊಡ್ಬೇಕಂತ ಹೇಳಿ ನಾವು ಮನೆಯನ್ನು ಮಾಡಿದ್ದೀರಿ.
ಅದನ್ನ ಕುಮಾರಣ್ಣವರು ನಿಖಿಲ್ ಕುಮಾರ್ ಅಂತ ಕೆಲಸವನ್ನು ಮಾಡಿ ನಮ್ಮ ಪಕ್ಷದ ಯಾರು ನಿಷ್ಠೆಯನ್ನು ಹೊಂದಿದ್ದಾರೆ ಅವರು ಒಂದು ಕನಿಷ್ಠ ಇಬ್ಬಿಬ್ಬರಾದ್ರೂ ಆಯ್ಕೆಯಾಗಿ ಬೃಹತ್ ಬೆಂಗಳೂರು ನಮ್ಮ BBMP ಕುಳಿತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ನನಗೇನು ಇಲ್ಲಿ ಕರೆದು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನಕಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಹೊಂದಿಸಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಮಾತಾಡ್ಲಿಕ್ಕೆ ಅವಕಾಶ ನಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಜೈ ಹಿಂದ್, ಜೈ JDS ಪಕ್ಷಕ್ಕೆ ನಮಸ್ಕಾರ. ವಿಶೇಷವಾಗಿ ಕನಕಪುರದಲ್ಲಿ ಮಾತು ಕಮ್ಮಿ ಮಾಡಿ ಕೆಲಸ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ನಮ್ಮ ಹಳೆಯ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಆ ದೇವೇಗೌಡರ ಸೇರ್ಬಿಟ್ರೆ ನಮ್ಮ ತಾಲೂಕಲ್ಲಿ ಒಂದು 60,000 70,000 ಓಟ್ ಹಾಕ್ಬಿಡ್ತವೆ, ಹೆಂಗೋ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಈಗಾಗಲೇ ಒಬ್ರು ಯಜಮಾನರು ಹೇಳ್ತಾ ಇದ್ರು, ನಾವು ಮತದಾರರಿದ್ದೀವಿ, ನಮ್ಗೆ ಶಕ್ತಿ ಕೊಡಿ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಸದಸ್ಯತ್ವದ ಅಭಿಮಾನವನ್ನ ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನನ್ನನ್ನು ಸೇರಿದಾಗೆ ರಮೇಶ್ ಗೌಡರಿಬ್ಬರು ಸಹ ಈ ಜಿಲ್ಲೆಯ ಉತ್ಸವಾರಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಸ್ಥಳೀಕರು. ನೀವು ಯಾವುದೇ ಸಂದರ್ಭದಲ್ಲಿ ಕರೀರಿ, ನಾವು ಬರ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಅದು ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ನಮ್ಮನ್ನ ಯಾವತ್ತಾದ್ರೂ ಕರೀರಿ. ನೀವು ಹೇಳಿದ ಸಂದರ್ಭದಲ್ಲಿ ಬಂದು ಈ ಅಭಿಯಾನ ಸಂಪೂರ್ಣವಾಗಿ ಮುಗಿಯೋವರೆಗೂ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೇವೆ. ಯಾಕೆಂದ್ರೆ ನಾವು ಸಹ ನಮ್ಮ ಕ್ಷೇತ್ರಗಳಲ್ಲಿ ಈ ಅಭಿಯಾನವನ್ನು ಮಾಡಬೇಕಾಗ್ತದೆ. ಈಗಾಗಲೇ ಬೆಳಿಗ್ಗೆ ಟಿವಿ ಹಾಕಿದ್ರೆ ರಾತ್ರಿ 12 ಗಂಟೆ ಗಂಟಲು ಥಿಯೇಟರ್ಗೆ ಹೋಗೋದು ಬೇಡ, ಟಿವಿಲೇ ಎಲ್ಲ ರೀತಿಯ ನಾಟಕಗಳು, ಪಿಕ್ಚರ್ಗಳು ನೋಡ್ತಾ ಇದ್ದೀವಿ. 136 ಸೀಟ್ ಗೆದ್ದು 136 ಸೀಟ್ ಗೆದ್ದು ಅಂತಕ್ಕಂಥ ಹೇಳ್ತಿ ಎದೆ ಒಪ್ಪಿಸ್ಕೊಂಡು ಹೇಳ್ತಾ ಇದ್ದಂಥವ್ರು ಏನಾಗಿದೆ ಅಂತಕ್ಕಂಥ ಗೊತ್ತಿಲ್ಲ. ಅದಕ್ಕೆ ಯಾವಾಗ ಹಡಗು ಹೋಗ್ಬೇಕಾದ್ರೆ ಹಡಗು ಎಷ್ಟು ಹಿಡಿತದೆ ಅಷ್ಟೇ ಹಿಡಿಸ್ಕೋಬೇಕು. ಹೆಚ್ಚಿಗೆ ತುಂಬಿದ್ರೆ ಏನಾಗ್ತದೆ, ಅದ್ರ ಕತೆ ಹಂಗ ಆಯ್ತಾ ಇದೆ. ಆ ಪಕ್ಷದ ಮುಖ್ಯಮಂತ್ರಿ ಮೇಲೆ ಆಪಾದನೆಗಳನ್ನ ಪ್ರತಿಯೊಂದು ಎಲ್ಲರೂ ತಂತ್ರ ಕುತಂತ್ರಗಳನ್ನ ಮಾಡೋದು, ವಿರೋಧ ಪಕ್ಷದ ಮೇಲೆ ಹಾಕ್ಬಿಡೋದು. ಇದು ಇವತ್ತಿನ ಪರಿಸ್ಥಿತಿ. ನಾನು ರಾಜಕಾರಣಿಗೆ ಮಾತಾಡಕ್ ಹೋಗಿಲ್ಲ, ಸೂಕ್ಷ್ಮವಾಗಿ ಹೇಳ್ತೀವಿ. ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು, ಯಾವುದೇ ಸಂದರ್ಭದಲ್ಲಿ ಮಾಡಬಹುದು. ಇಲ್ಲಿ ಸಂಘಟನೆನೇ ಇಲ್ಲ ಅಂದ್ರೆ, ಪಕ್ಷದ ಸಂಘಟನೆ ತಳಮಟ್ಟದಲ್ಲಿ ಮಾಡಿಕೊಳ್ಳಿಲ್ಲ ಅಂದ್ರೆ, ನಾವು ಚುನಾವಣಾ ಸಂದರ್ಭದಲ್ಲಿ ಸಮರಾಭ್ಯಾಸವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವರಿಗೆ ಬಂದ್ಬಿಟ್ಟಿದೆ ಮೈಂಡಲ್ಲಿ, ಅವರೆಲ್ಲ ಒಳ್ಳೆಯವರು, ಅವ್ರ ವಿರುದ್ಧ ಹೋರಾಟ ಮಾಡಕ್ ಆಗತ್ತಾ, ಇದು ಆಗದೆ ಇರ್ತಕ್ಕಂಥದ್ದು, ಅದೆಲ್ಲ ಸುಳ್ಳು. ಯಾವಾಗ ನೀವು ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರೋ, ಜನಗಳು ನಿಮ್ಮನ್ನ ಅಧಿಕಾರ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದುಡ್ಡಿದ್ದವರೆಲ್ಲ ಶಾಸಕರಾಗಿ ಹೋಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವರು ಏನಾಗ್ತಾರೆ, ದುಡ್ಡು ಮಾಡಿಕೊಳ್ತಾರೆ, ಅಲ್ಲಿ ವಿರೋಧಿಗಳು ಇಲ್ದಂಗೆ ನೋಡ್ಕೊಳ್ತಾರೆ, ಅಲ್ಲಿ ಅವರ ವ್ಯವಹಾರಗಳನ್ನ ನೋಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಬುದ್ಧಿವಂತರು ಸಹ ಇರ್ತಾರೆ. ಎದೆಗೊಟ್ಟು ಹೋರಾಟ ಮಾಡಿ ಗೌರವತ್ತಾಗಿ ಸೋತೋಣ. ಆದ್ರೆ ಗೌರವತ್ತಾಗಿ ಸೋತರೆ ಅವನಿಗೆ ಮುಂದಿನ ದಿನಗಳಲ್ಲಿ ಆತನಿಗೆ ಅಧಿಕಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತನ್ನೇ ಸಂದರ್ಭ ನಿಮಗೆ ಕೊಡ್ತಾ ಇದ್ದೀವಿ. ನಿಂತ್ಕೊಂಡ್ರೆಲ್ಲ ಗೆಲ್ಲೋದಿಲ್ಲ, ನಿಂತ್ಕೊಂಡ್ರೆಲ್ಲೂ ಸೋಲೋದಿಲ್ಲ. ನಾವು ಸೋತರು ಸಹ ಗೌರವವಾಗಿರ್ಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ. ಹೋರಾಟ ಇಲ್ಲದೆ ನಾವು ಪಕ್ಷವನ್ನು ಕಟ್ತೀವಿ, ಚುನಾವಣೆ ಮಾಡ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚು
ಕಡಿಮೆ ಅಂದ್ರೆ 15 ದಿವಸಕ್ಕೆ ಒಂದು ಸರಿನಾದ್ರೂ ನಾವು ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಕರೀರಿ, ಬೂತ್ ಮಟ್ಟ ಕರಿತೀರಾ ಬರ್ತೀವಿ, ಪಂಚಾಯತಿ ಮಟ್ಟದಲ್ಲಿ ಕರಿತೀರಾ ಬರ್ತೀವಿ, ಹೋಬಳಿ ಮಟ್ಟದಲ್ಲಿ ಕರಿತೀರಾ ಬರ್ತೀವಿ, ತಾಲೂಕು ಮಟ್ಟದಲ್ಲಿ ಕರಿತೀರಾ ಬರ್ತೀವಿ. ಯಾರಾದ್ರೂ ಹಳಬರು ನಮ್ಮ ಪಕ್ಷದ ಬಗ್ಗೆ ಹೊಂದಿರ್ತಕ್ಕಂಥವ್ರು ಯಾಕಪ್ಪ ಬೇಕು ಇವರೆಲ್ಲ ಬಹಳ ಇದಾರೆ, ಅವರಿಂದ ಯಾಕೆ ನಾವು ಹೋರಾಟ ಮಾಡಬೇಕು, ಸುಮ್ಮ ಮನೆ ಅಂತಕ್ಕಂಥ ಎಷ್ಟೋ ಜನ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ನಾವು ಭೇಟಿ ಮಾಡ್ಬೇಕಾಗ್ತದೆ, ಅವ್ರನ್ನೆಲ್ಲ ಹುರಿದುಂಬಿಸ್ಬೇಕಾಗ್ತದೆ, ಅವ್ರನ್ನೆಲ್ಲ ಕರಿಬೇಕಾಗ್ತದೆ. ಆ ಕೆಲಸವನ್ನ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಾಡಬೇಕಾಗ್ತದೆ. ಚನ್ನಪಟ್ಟಣದಲ್ಲೋ ಮಾಗಡಿನಲ್ಲೋ ಅಥವಾ ರಾಮನಗರದಲ್ಲೋ ನಮ್ಮ ನಾಯಕರುಗಳಿದ್ದಾರೆ, ಅವರು ತುಂಬ್ತಾ ಇರ್ತಾರೆ. ಇಲ್ಲಿ ಬಲವನ್ನು ತುಂಬೋದಕ್ಕೆ ನಾವೆಲ್ಲರೂ ಸಹ ಜೊತೆಯಾಗಿ ಬಂದು ಮಾಡಬೇಕಾಗ್ತಾ ಕೆಲಸವನ್ನ ಮಾಡ್ತೇವೆ. ಸದಸ್ಯತ್ವ ಅಭಿಯಾನ ಇವತ್ತು ಸುರೇಶ್ ಬಾಬುರವರು ತಮಗೆ ಸೂಚ್ಯವಾಗಿ ಎಲ್ಲವನ್ನೂ ಹೇಳಿದ್ದಾರೆ. ಒಂದೊಂದು ಬೂತ್ ಬರ್ತೇವೆ ನಮ್ಮ ಪಕ್ಷದ ಪರವಾಗಿ ಇರ್ತಕ್ಕಂಥ ಒಂದು 20 ರಿಂದ 30 ಜನ ಸಂಘಟನೆ ಮಾಡಿದ್ರೆ ಪಕ್ಷ ತಾನಾಗೇ ಬೆಳೀತಾ ಇರ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಸದಸ್ಯ ಸಂಧಾರಣೆ ಮಾಡಿದಂತ ಅವತ್ತಿನ ಕಾಲದಲ್ಲಿ ಕನಕಪುರದಲ್ಲಿ ಮಾಡಿಕೊಂಡ್ರು, ನಮ್ಮವರೆಲ್ಲ ಹಿಡ್ಕೊಂಡು ಮಾಡಿಕೊಂಡ್ರು. ಅದೆಲ್ಲ ನಿಮಗೆ ಗೊತ್ತಿದೆ ಹೇಗಾಗ್ತದೆ ಅಂತಕ್ಕಂಥದ್ದು. ಆಯ್ತು, ಈ ಸರಿ ಗೆಲ್ಲಿಲ್ವಾ, ಮುಂದೆ ಆದ್ರೆ ಒಂದ್ಸರಿ ಗೆಲ್ತೀವಿ, ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದಕ್ಕೆ ತಯಾರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ನಿಮ್ ಜೊತೆ ಇದ್ದೇವೆ, ಯಾವುದಕ್ಕೂ ಹೆದರ್ಕೋಬೇಡಿ. ಯಾರು ಏನೋ ಎಲ್ಲೋ ದೇವಲೋಕದಿಂದ ಇಳಿದು ಬಂದಿಲ್ಲ, ಅವರು ಎಲ್ಲ ಇಲ್ಲಿಂದ ಹೋಗಿರೋರು, ತಲೆ ಕೆಡಿಸ್ಕೊಳ್ಳುವಂತ ಇದಿಲ್ಲ. ನಾನೇ ಹೇಳ್ತೀನಿ, ನಾನು ರಾಜಕಾರಣಕ್ಕೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಹಳ್ಳಿಗಳಿಗೆ ಒಳಗೆ ಹೋಗಂಗಿಲ್ಲ, ಪರ್ಮಿಷನ್ ತಗೋಬೇಕಾಗಿತ್ತು. ಗೇಟ್ನಲ್ಲಿ ಅಡ್ಡಾಕರು, ಆದ್ರೆ ನಾವು ಯಾರು ಎದೆಗೊಂಡ್ಲಿಲ್ಲ. ಏನಾಗುತ್ತೆ ನೋಡೋಣ ಅಂತ ಜನಗಳ ಮೇಲೆ ಬಂದ್ರು. ಯಾರಪ್ಪ ಅಂದ್ರೆ ಬಂದ್ರೆ ಊರೊಳಗಡೆ ಅಂತ ಕರ್ಕೊಂಡು ಹೋದ್ರು. ಆದ್ರೆ ಒಬ್ಬ ಯಾರಾದ್ರೂ ನಿಂತ್ಕೊಳ್ತಕ್ಕಂಥವನ್ನ ನಾವಿಲ್ಲಿ ಇಲ್ಲ, ನಿಂತ್ಕೊಳ್ತಕ್ಕಂಥ ಶಕ್ತಿ ಕೊಡಬೇಕು, ಇಲ್ಲ ನಿಂತ್ಕೊಳ್ತಕ್ಕಂಥ ನಿಲ್ಲಿಸ್ಬೇಕಾಗ್ತದೆ. ಆ ಕೆಲಸವನ್ನ ನಾವು ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲ ಸ್ಥಳೀಕರು ನೀವು ಇಲ್ಲಿ ಯಾರಿಗೆ ನಾಯಕತ್ವವನ್ನು ಕೊಡಬೇಕು ಅಂತಕ್ಕಂಥ ಅಥವಾ ನಾಯಕತ್ವ ಇರ್ತಕ್ಕಂಥವ್ರನ್ನ ಅವನ ಹೆಚ್ಚಿಗೆ ಶಕ್ತಿ ಕೊಟ್ಟು ಬೆಳೆಸಬೇಕು ಅಂತಕ್ಕಂಥ ತೀರ್ಮಾನ ನೀವು ಮಾಡಬೇಕಾಗ್ತದೆ. ಅಂತಿಮವಾಗಿ ಈ ಕ್ಷೇತ್ರದ ಜನತೆ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬರ್ತೇವೆ. ದಯಮಾಡಿ ಈ ಸದಸ್ಯತ್ವ ಅಭಿಯಾನವನ್ನ ಸಂಪೂರ್ಣ ಮಾಡಿ, ಅದಾದ್ಮೇಲೆ ಒಂದು ಬೃಹತ್ಕಾರದ ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಏನೇನು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಮಾಡ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಜೆಡಿಎಸ್. ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತಿನ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿಯ ಅಭಿಯಾನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು, ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರೇ, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು, ಭವಿಷ್ಯದ ನಾಯಕರು ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳ ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲೆ ನಮ್ಮ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷದ ನಾಯಕರು ಸ್ನೇಹಿತರಾದಂಥ ಸುರೇಶ್ ಬಾಬು ಅವರೇ, ಜಯಮುತ್ತು ಅವರೇ, ಸುರೇಶ್ ಗೌಡ್ರೆ, ರಂಗನಾಥ್ ಅವರೇ, ಚಿಕ್ಕಪ್ಪ ಅವರೇ, ಪುಟ್ಟರಾಜ್ ಅವರೇ, ಚಿನ್ಸ್ವಾಮಿ ಅವರೇ, ಸಿದ್ಮರಿಗೌಡ್ರೆ, ನಾರಾಯಣಗೌಡ್ರೆ, ಉಮೇಶ್ ಅವರೇ, ಯಾದವ್ ಅವರೇ, ಜಯರಾಮ್ ಅವರೇ, ನಾರಾಯಣ ಅವರು, ನಮ್ಮ ಎಲ್ಲ ವೇದಿಕೆ ಕಬ್ಬಾಳಗೌಡ್ರೆ, ರಾಜೇಶ್ ಅವರೇ, ಮಳವಳ್ಳಿ ಪಕ್ಕದಲ್ಲಿ ಈ ಕನಕಪುರ ಕ್ಷೇತ್ರದ ಹೊಂದ್ಕೊಂಡಂಗೆ ನಿಮ್ಗೆಲ್ಲ ವಿಚಾರನೂ ಕನಕಪುರದ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೊತ್ತಿದೆ. ಕಸಬಾ ಹೋಬಳಿ, ಕೋಡಳ್ಳಿ ಹೋಬಳಿ, ಸಾತ್ನೂರು ಹೋಬಳಿ ಮತ್ತು ಇದು ಕನಕಪುರ ಪಟ್ಟಣದ ಬಗ್ಗೆ ಎಲ್ಲ ಗೊತ್ತಿದೆ ನಿಮಗೆ. ಸ್ವಲ್ಪ ಮಾತಾಡಬೇಕು ಉಯ್ಯಂಬಳ್ಳಿ ಹೋಬಳಿ ಬಗ್ಗೆ ಅಂತ ಹೇಳಿದ್ದಾರೆ, ಅದೆಲ್ಲ ಗೊತ್ತು. ಆದರೆ ರಾಜಕಾರಣದಲ್ಲಿ ಕೆಲವನ್ನ ನೇರವಾಗಿ ಮಾತನಾಡಬೇಕಾಗ್ತದೆ, ಕೆಲವನ್ನ ನೇರವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೇರವಾಗಿ ಮಾತನಾಡದೇ ಇರತಕ್ಕಂಥದ್ದೇ ಸ್ವಲ್ಪ 80 ಭಾಗ ರಾಜಕಾರಣ, ಇನ್ನೊಂದು 20 ಭಾಗ ನೇರವಾಗಿ ಮಾತನಾಡ್ತಕ್ಕಂಥದ್ದಿದೆ. ಅದು ಮಾತಾಡೋಣ. ಈ ವೇದಿಕೆ ಮೇಲೆ ಮಾತಾಡದೇ ಇರ್ತಕ್ಕಂಥದ್ದು ಭಾಳಷ್ಟಿದೆ.
ಪಕ್ಷ ಕಟ್ಟುವಂತ ಸಂದರ್ಭದಲ್ಲಿ ಬರೀ ವೇದಿಕೆ ಮೇಲೆ ಭಾಷಣ ಮಾಡಿದ್ರೆ ನಾವೆಲ್ಲ ಪಕ್ಷ ಕಟ್ಟಕ್ಕಾಗಲ್ಲ. ಸುರೇಶ್ ಗೌಡ್ರು ಹೇಳ್ದಂಗೆ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, ನಾವು ಬಂದು ನಿಮ್ಗೆ ಪಕ್ಷ ಕಟ್ಟಲಿಕ್ಕೆ ಸಂಘಟನೆ ಮಾಡ್ಲಿಕ್ಕೆ ನಿಮ್ಮ ಜೊತೆಲಿ ಇರ್ತೇವೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ನಾನು ಕೂಡ ಅದನ್ನ ಪುನರುಚ್ಚರಿಸ್ತಾ ಇದ್ದೇನೆ. ನಾನು ಈ ರಾಜ್ಯದ SC ವಿಭಾಗದ ಅಧ್ಯಕ್ಷರಾಗಿ ಕುಮಾರಣ್ಣನ್ಗೆ ಹೇಳಿದೆ, ಅಣ್ಣ ನಾನು 2009ರಿಂದ 8ರಿಂದ ನಾನು ಈ ರಾಜ್ಯದ SC ವಿಭಾಗದ ಅಧ್ಯಕ್ಷನಾಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ಬೇರೆ ಯಾರಾದರೂ ಶೆಡ್ಯೂಲ್ ಕ್ಯಾಸ್ಟ್ ಅವ್ರ ಲೀಡರ್ಗಳಿಗೆ ಕೊಡಿ, ಅವಕಾಶ ಕೊಡಿ ಅಂತ ಕೇಳಿದೆ. ಇಲ್ಲ ನೀನೇ ಆಗಬೇಕು, ಯಾಕಂದ್ರೆ ನಿನ್ನಲ್ಲಿ ಒಂದು ಸಂಘಟನೆ ವಿಚಾರವನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತೇಳಿ ನನಗೆ ಮತ್ತೆ ರಾಜ್ಯದ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ನಾನು ಮಳವಳ್ಳಿನಲ್ಲಿ 6 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಭಿನ್ನವಾಗಿ ನಡೆದಿದೆ. ಈಗ ಉದಾಹರಣೆಗೆ 2023 ಚಿಕ್ಕಪ್ಪನ ಕ್ಯಾಂಡಿಡೇಟ್ ಮಾಡಿದ್ವಿ, 20,000 ಓಟ್ ಬಂತು. ಅದಕ್ಕೆ ಮೊದಲೇ 40,000 ಬಂದಿದೆ, ಅದಕ್ಕೆ ಮೊದಲೇ 60,000 ಬಂದಿದೆ. ನಿಮ್ಮಲ್ಲೂ ಕೂಡ ಒಂದೊಂದು ಚುನಾವಣೆಗೆ ಒಂದೊಂದು ರೀತಿ ಮತ ಬಂದಿದೆ. ಅದು ಬೇರೆ ಬೇರೆ MP BJP ಅಭ್ಯರ್ಥಿಗೆ 83,000, ನಾವು ಅವರು ಒಂದಾಗಿದ್ವಿ. ಈಗ ಒಟ್ಟಾರೆಯಾಗಿ ಇಷ್ಟೇ, ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು, ಈ ಜಿಲ್ಲಾ ಮಟ್ಟದ್ದು ಇವತ್ತು ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ಏನು ಸದಸ್ಯತ್ವ ನೋಂದಾವಣಿ ಮತ್ತು ಬೂತ್ ಕಮಿಟಿ ಮಾಡ್ತಾ ಇದ್ದಾರೆ. ಇದು ಸುರೇಶ್ ಬಾಬು ಅವರು ಬಹಳ ಮುತುವರ್ಜಿ ವಹಿಸಿ ಮಾಡ್ತಾ ಇರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬಿಡದೆ ಎಲ್ಲ ಕಡೆ ಜೊತೆಲಿ ಹೋಗಿ ಅವ್ರು ಕರ್ಕೊಂಡು ಈ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಈ ಸದಸ್ಯತ್ವ ನೋಂದಾವಣಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಷಯ, ಸಂತೋಷ. ಸುರೇಶ್ ಬಾಬು ಅವರು ಹೇಳಿದಂಗೆ ಎಲ್ಲಾ ಸಮುದಾಯದವ್ರನ್ನು ಕೂಡ ಆ ಬೂತ್ ಸಮಿತಿಗೆ ಮತ್ತು ಸದಸ್ಯತ್ವ ನೋಂದಾವಣಿ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಈ ಪಕ್ಷಕ್ಕೆ ಆಕರ್ಷಿಸ್ತಕ್ಕಂಥ ಕೆಲಸವನ್ನ ಇವತ್ತು ನೀವು ಮಾಡಬೇಕಾಗಿದೆ. ನಾನು ಹೇಳಿದೆ, ನಾವು ಹೇಳಿದ್ವಿ ಯಾವತ್ತಾದ್ರೂ ಕರೀರಿ, SC ST ಒಂದು ಸಭೆ ಕರೀರಿ, ನಾವು SC ST ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ. ಏನ್ ಸಂದೇಶ ಕೊಡೋಣ? JDS ಅಂದ್ರೆ ಎಲ್ಲ ಒಕ್ಕಲಿಗರಿಗೆ ಸೇರ್ಕೊಂಡ್ಬಿಡ್ತಾರೆ, ಎಲ್ಲ ಅವರವರೇ ಮಾಡ್ತಾರೆ ಅನ್ನೋ ಭಾವನೆ ಈ ಕಾಂಗ್ರೆಸ್ನವರು ಒಂಥರ ಸಂದೇಶವನ್ನ ಇಡೀ ರಾಜ್ಯಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಖರ್ಗೆ ಫೋಟೋ ತೋರಿಸೋದು, ದಲಿತರೆಲ್ಲ ಪೂರ್ತಿ ಖರ್ಗೆಯಿಂದ ಇದ್ದಾರೆ, ಬಲಗೈನವರೆಲ್ಲ ಇವರಿಂದ ಇದ್ದಾರೆ, ಎಡಗೈನವರೆಲ್ಲ ಇವರಿದ್ದಾರೆ, ಅಲ್ಲಿ ಲಂಬಾಣಿ ಬೋವಿಗಳೇ ಬೇರೆ ಬೇರೆ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನ ಈ ಕಾಂಗ್ರೆಸ್ನವರು ಬಹಳ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರನ್ನ ಒಡೆದಾಡ್ತಕ್ಕಂಥ, ಅಯ್ಯೋ BJP JDS ಬಂದ್ಬಿಟ್ರೆ ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಡ್ತಾರೆ ಅನ್ನೋ ಒಂದು ಭಯನ, ಆತಂಕವನ್ನ ಮುಸಲ್ಮಾನರಿಗೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಓಟ್ಗೋಸ್ಕರ. ಇದನ್ನ ನಾನು ಅಲ್ಪಸಂಖ್ಯಾತ ಸಮಾಜಕ್ಕೆ ಹೇಳ್ತೀನಿ. ಇವತ್ತು ಕುಮಾರಣ್ಣ ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲೇ ಒಂದು ತೊಂದರೆ ಆದ್ರೂ ಕೂಡ 2018ರಿಂದ 23ಗೆ ಮೊದಲು ಅವರಿಗೆ ರಕ್ಷಣೆ ಮಾಡ್ತಾ ಇದ್ದವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಅಲ್ಪಸಂಖ್ಯಾತ ಸಮಾಜದವರು ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳು, ಆಪ್ಕಾನ್ ದೇವರಾಜಣ್ಣವರು ವೇದಿಕೆ ಮೇಲೆ ಬರ್ಬೇಕು, ಹಿರಿಯ ನಾಯಕರು ಜಿಲ್ಲೆಗೆ ಬನ್ನಿ ವೇದಿಕೆ ಮೇಲೆ, ಹಂಗೆ ಡಾಕ್ಟರ್ ರಮೇಶ್ ಅಣ್ಣವ್ರು ಬರ್ಬೇಕು. ನಾವೆಲ್ಲ ಸೇರಿ ಈಗ ಚನ್ನಪಟ್ಟಣ ಚುನಾವಣೆಯಲ್ಲಿ ಗೆಲ್ಲಬೇಕು. ನಮ್ಮ ಮುಂದೆ ಇರ್ತಕ್ಕಂಥ ಈ ಜಿಲ್ಲೆನಲ್ಲಿ ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ 4 ಕ್ಷೇತ್ರಗಳು ಈ ಜಿಲ್ಲೆ ಒಳಗಡೆ ಬರ್ತಕ್ಕಂಥ ಈ ಜಿಲ್ಲೆನಲ್ಲಿ ಪಕ್ಷವನ್ನ ಬಹಳ ವ್ಯವಸ್ಥಿತವಾಗಿ ಕಟ್ಟಬೇಕಾಗಿದೆ. ಆಮೇಲೆ ನಾನು ಒಂದು ಮಾತು ಹೇಳ್ತೇನೆ, ಯಾರೇ ನಿಂತರು 65-70 ಓಟ್ ಬರ್ತದೆ ಕನಕಪುರದಲ್ಲಿ JDSಗೆ ಕಣೆ. ಯಾರು ಓಟ್ ಕೇಳದೆ ಹೋಗ್ಲಿ, ಹಣ ಕೊಡ್ಲಿ ಕೊಡದೆ ಹೋಗ್ಲಿ, ಅವ್ರು ಖರ್ಚು ಹಣ ಕೊಡ್ತಾರೋ, ಬೂತ್ ಹಣ ಕೊಡ್ತಾರೋ, ಕೊಡಲ್ವ, ಬರ್ತದೆ ಕಣೆ 60-65,000 70,000 ಓಟ್. ಅದ್ರ ಮೇಲೆ ಗೆಲ್ಲಕ್ಕೆ ಒಂದು 20,000 ಓಟ್ ಬೇಕಲ್ಲ, ಆ 20-25,000 ಓಟ್ನ ತಗೋಬೇಕು ಅಂತಕ್ಕಂಥ ಅಭ್ಯರ್ಥಿ ನಿರಂತರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಾವೆಲ್ಲ ಗೆದ್ದಿರೋದು ಹೆಂಗೆ ಗೊತ್ತಾ? ಈಗ ನಾನು 1 ತಿಂಗಳಿಂದ ಮಳವಳ್ಳಿನಲ್ಲಿ ಈ ಭಾಗಕ್ಕೆ ಹಲಗೂರು ಕಸಬಾ ಭಾಗಕ್ಕೆ ನೀರು ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾರೆ. 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು. ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ, ಮಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಹಂಗೆ ಇಲ್ಲೂ ಕೂಡ ಹೋರಾಟ ಮಾಡಕ್ಕೆ ಒಂದು ಅವಕಾಶ ಇದೆ. ಇವತ್ತು ಮೇಕೆದಾಟ ಆಗ್ಬೇಕು, ಮೇಕೆದಾಟ ಆಗ್ಬೇಕು. ಈ ತಾಲೂಕು, ಕನಕಪುರ ತಾಲೂಕು ಉದ್ಧಾರ ಆಗ್ಬೇಕು ಅಂದ್ರೆ ಮಳವಳ್ಳಿ
ಮತ್ತು ಈ ರಾಮನಗರ ಜಿಲ್ಲೆ ಉದ್ಧಾರ ಆಗಬೇಕು ಅಂದ್ರೆ ಇವತ್ತು ಮೇಕೆದಾಟ ಆಗ್ಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ ಆಗಿದೆ. ಅದು ಆಗ್ಲೇಬೇಕು. ಇವತ್ತು ಕುಡಿಲಿಕ್ಕೆ ನೀರು ಬೇಕು ನಮ್ಗೆ. ಇವತ್ತು ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಡ್ಮಾ ಮತ್ತು ಇಗ್ಲೂ ಡ್ಯಾಮ್ಗೆ ನೀರನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಮಹತ್ತರವಾದಂತ ಒಂದು ದೊಡ್ಡ ನೀರಾವರಿ ಯೋಜನೆ ಇವತ್ತು ಮಳವಳ್ಳಿ ಸತ್ಯಗಾಲದಿಂದಾನೆ ನಮ್ಮೂರಿಂದಾನೆ ಹೋಗ್ತಾ ಇದೆ ನೀರು. ಅದನ್ನ ಮಾಡಿರೋದು ಕುಮಾರಣ್ಣವರು. ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿಯನ್ನ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಪಕ್ಷವನ್ನ ಈ ಬೂತ್ ಮಟ್ಟದಲ್ಲಿ ತಳಮಟ್ಟದಲ್ಲಿ ಕಟ್ಟಿ ಹೋರಾಟ ಮಾಡಬೇಕು. ನಿಮಗೊಂದೊಂದು ರೀತಿ ಒಂದೊಂದು ಸಾರಿ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಿಮ್ಮೂರು ಮಳೆ ಆಯ್ತಾ, ನಿಮ್ಮೂರು ನಾಳೆ ನೀರು ಬಂದಿದ್ದ, ನಿಮ್ಮೂರಲ್ಲಿ ಬೆಳೆ ಆಗಿದ್ದ, ಅದೆಲ್ಲ ಮಾತಾಡಲ್ಲ. ನಿಮ್ಮ ವ್ಯಾಪಾರ ಹೆಂಗಿದೆ, ನಿಮ್ಮ ಕಲ್ಲಿನ ಬಿಸ್ನೆಸ್ ಹೆಂಗಿದೆ, ನಾವೇನು ಮಾತಾಡಲ್ಲ. ಬರೀ ರಾಜಕೀಯ. ಕುಮಾರಣ್ಣ ಏನಂದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನ್ ಮಾತಾಡಿದ್ರು, ಅದೇನ್ ನಡೀತಾ ಇದೆ, ನಮ್ಮ ಪಕ್ಷ ಕಟ್ಟಬೇಕು, ನಮ್ಮ ತಾಲೂಕಲ್ಲಿ ಕನಕಪುರದಲ್ಲಿ ಅಣ್ಣ ಏನಣ್ಣ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಮಾರ್ಗದರ್ಶನ. ನೀವು ಸೀನಿಯರ್ ಆಗಿದ್ದೀರಿ, ನೀವು ಪಕ್ಷದಲ್ಲಿ ಸೀನಿಯರ್ ಆಗಿದ್ದೀರಿ, ಏನ್ ಮಾಡ್ಬೇಕು, ಹೆಂಗ್ ಪಕ್ಷ ಕಟ್ಟಬೇಕು ಅನ್ನೋದು ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಮೊನ್ನೆ ಇಲ್ಲೇ ಮಾಳ್ಗಳಲ್ಲಿ ಒಂದು ಕೈನ ತುಂಡು ಮಾಡಿ ಬಿಸಾಕ್ಬಿಟ್ರಂತ ದಲಿತ ಹುಡುಗರಿಗೆ. ಚಿಕ್ಕಪ್ಪಂಗೆ ಚಿನ್ನಸ್ವಾಮಿಗೆ ಫೋನ್ ಮಾಡಿದೆ, ಪುಟ್ರಾಜ್ಗೆ ಬರ್ತಾ ಇದ್ದೀನಿ ಕನಕಪುರಕ್ಕೆ, ಸ್ವಲ್ಪ ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ನಾನು SC ಸಮಾಜದ ಅಧ್ಯಕ್ಷ ಆಗಿದ್ದೀನಿ ಪಾರ್ಟಿಗೆ, JDS. ಸುಮಾರು ಒಂದು 100 ಜನ ಮುಖಂಡರುಗಳು ಎಲ್ಲ ಬಂದು ನನ್ನನ್ನು ಸ್ವಾಗತ ಮಾಡಿದ್ರು. ಮಾಡಿ ಅಲ್ಲಿಗೆ ಹೋದ್ವಿ ಮಾಳ್ಗಾಳಿಗೆ. ಆಮೇಲೆ ಆ ಹುಡುಗನ್ ನೋಡಕ್ಕೆ ಸೆಂಟ್ ಜಾನ್ಗೆ ಹೋದ್ವಿ. ಕೈ ತುಂಡು ಅಂದ್ರೆ ಕೈಯೇ ಸಪ್ರೇಟು, ದೇಹನೇ ಸಪ್ರೇಟು. ಇದು ಈ ತಾಲೂಕಿನ ಈ ಜಿಲ್ಲೆಯ ರಾಜಕಾರಣ ನಡೀತಾ ಇರ್ತಕ್ಕಂಥದ್ದು. ಆ ದಲಿತನಿಗೆ ಕೊಲೆ ಅನ್ಯಾಯ ಆದಾಗ, ಕೈ ತುಂಡಾದಾಗ ಯಾವ ದಲಿತ ಸಂಘಟನೆಗಳು ಬಂದು ಹೋರಾಟ ಮಾಡಲಿಲ್ಲ. ಎನ್ ಮಹೇಶ್ ಬಂದ್ರು, ಬಿಜೆಪಿ ದಲಿತ ಮುಖಂಡ, ನಾನ್ ಬಂದೆ, ಹೋರಾಟ ಮಾಡಿದ್ವಿ. ಆದ್ರೆ ಎಲ್ಲ ಇವತ್ತು ಪಾಪ ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಬಹಳ ಗನಂದಾರಿ ಕೆಲಸ ಮಾಡೋರು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ. ದಲಿತರ 189 ಕೋಟಿ ನುಂಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, 14 ಸೈಟನ್ನ ಲಪ್ಟಾಯಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು, ಈ ರಾಜ್ಯದ ಪಾರದರ್ಶಕ ವ್ಯಕ್ತಿ, ದಲಿತರು ಹಿಂದುಳಿದ ವರ್ಗವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಪಾಪ ಬಹಳ ಎಲ್ಲ ಪಾಂಪ್ಲೆಂಟ್ ಹೊಡ್ಸ್ಕೊಂಡು ಪಾಪ ಎಲ್ಲ ಯಾರೋ ಒಬ್ಬ DG ಸಾಗರ್ ಅಂತ ರಾಜ್ಯದ ಸಂಚಾಲಕ ಇದ್ದಾರೆ DSS ನವರು, ಒಂದು ಪಾಂಪ್ಲೆಂಟ್ಸ್ ನೋಡಿದೆ ಮೊನ್ನೆ. ಅವರು ಕಳೆದ 2018ರಲ್ಲಿ JDS ಇಂದ ಗುಲ್ಬರ್ಗದಲ್ಲಿ ಚುನಾವಣೆಗೆ ನಿಂತಿದ್ರು, JDS ಪಕ್ಷದ ಅಭ್ಯರ್ಥಿಯಾಗಿ. ಇವತ್ತು ಬಿಜೆಪಿ JDS ವಿರುದ್ಧವಾಗಿ ಇವತ್ತು ಸಿದ್ದರಾಮಯ್ಯನ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಒಬ್ಬ ದಲಿತ ನಾಯಕನ ಮುಖಂಡ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಳ್ಗಾಳಲ್ಲಿ ಕೈ ತುಂಡದ ಕತ್ತರಿಸಿದಾಗ ಅವನ ಪರವಾಗಿ ನಿಂತೇ ಇರ್ತಕ್ಕಂಥವ್ರು ಇವರು ಸಿದ್ದರಾಮಯ್ಯನ ಪರವಾಗಿ ನಿಂತ್ಕೊಂಡು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ 16,000 ಕೋಟಿ. ಇಲ್ಲಿ ಯಾವುದೇ ನನ್ನ ದಲಿತ ಮಿತ್ರರಿದ್ರೆ ಹೇಳ್ತಾ ಇದ್ದೇನೆ, ಇವತ್ತು 16,000 ಕೋಟಿ ಪರಿಶಿಷ್ಟ ಜಾತಿ ಸಮಾಜಕ್ಕೆ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದಂತ SCP TSP ಹಣವನ್ನ ಇವತ್ತು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಏಕೈಕ ಕರ್ನಾಟಕದ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನ ಇವತ್ತು ಗಂಟಾಘೋಷವಾಗಿ ಇವತ್ತು ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲಿಂದ ಮೇಕೆದಾಟಿಂದ ಅಲ್ಲಿಗೆ ಪಾದಯಾತ್ರೆ ಮಾಡಿದ್ರಲ್ಲಪ್ಪ ಶಿವಕುಮಾರಣ್ಣ, ಸಿದ್ದರಾಮಯ್ಯನವ್ರೆ, ಏನಾಯ್ತಪ್ಪ ಮೇಕೆದಾಟು, ಇವತ್ತು ಕುಮಾರಣ್ಣ ಬೇಕಂತೆ ಅಲ್ಲಿ ಮೇಲ್ ಸೈನ್ ಮಾರ್ಕ್ಸ್ ಕೊಡಕ್ಕೆ. ಕುಮಾರಣ್ಣ ಕೇಳ್ಕೊಂಡು ನೀವು ಪಾದಯಾತ್ರೆ ಮಾಡಿದ್ರ? ಅವತ್ತು ನಾವೇ ಮಾಡ್ಬಿಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಅಂತ ಕುಮಾರಣ್ಣನ, ದೇವೇಗೌಡ ಸಾಹೇಬ್ರನ್ನ ಧಿಕ್ಕರಿಸಿ ಪಾದಯಾತ್ರೆ ಮಾಡಿದ್ರಲ್ಲ ಮಾಡಿ. ಈಗ ಯಾಕೆ ಬಂತು ನಿಮ್ಗೆ ಕುಮಾರಣ್ಣ? 5 ನಿಮಿಷಕ್ಕೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಮಂಡ್ಯದಲ್ಲಿ ಭಾಷಣ ಮಾಡೋರು ಅಂತ ಅದು ಬೇರೆ ಹೇಳ್ತಾರೆ. ಯಾವಾಗ ನೀವು ತಮಿಳ್ನಾಡಿನವ್ರನ್ನ ಸ್ಟಾಲಿನ್ ಒಪ್ಪಿಸ್ಕೊ ಬಂದ್ರಿ, 5 ನಿಮಿಷಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದು, ನಾನೇ ಕೊಡಿಸ್ಬಿಡ್ತೀನಿ ಅಂತ ಕುಮಾರಣ್ಣ ಏನು ಸುಳ್ಳು ಆಶ್ವಾಸನೆ ಕೊಟ್ಟಿಲ್ಲ. ಕುಮಾರಣ್ಣನ ಮೇಲೆ ಹೇಳೋದು ಬೇಡ. ನಾವ್ ಹೇಳ್ತಾ ಇದ್ದೇವೆ, ಕುಮಾರಣ್ಣ ನೇರವಾಗಿ ಹೇಳಿದ್ದಾರೆ, ಸ್ಟಾಲಿನ್ ಒಪ್ಪಿಸಿ ಈ ಡ್ಯಾಮ್ ಕಟ್ಟಲಿಕ್ಕೆ ಇವತ್ತು ಪ್ರಧಾನಮಂತ್ರಿ 5 ನಿಮಿಷ ನಾನು ಪ್ರಧಾನಮಂತ್ರಿ ಹತ್ರ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ. ನಿಮಗೆ ತಾಕತ್ತಿದ್ಯಾ ಸ್ಟಾಲಿನ್ ಹತ್ರ ಪರ್ಮಿಷನ್ ಕೊಡ್ಸಕ್ಕೆ?
ಕಾಂಗ್ರೆಸ್ನವ್ರಿಗೆ ಕೊಡಿಸ್ರಪ್ಪ, ಕೊಡಿಸ್ರಿ. ಈ ತಾಲೂಕಲ್ಲಿ ನಮ್ಗೇನು 65ರಿಂದ 70,000 ಓಟು ಮೀಸಲಿದೆ JDSಗೆ, ಅದು ಉಳ್ಕೋಬೇಕು ಅಂದ್ರೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಯಶಸ್ವಿಯಾಗಿ ಈ ತಾಲೂಕಿನಲ್ಲಿ ನಡೆಸ್ಕೊಡ್ಬೇಕು ನೀವೆಲ್ಲ ಸೇರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಈ ರಾಜ್ಯದಲ್ಲಿ ಮುಂದೆ ಒಂದು ದಿನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡೋಣ. ಇವತ್ತು ಬಹಳಷ್ಟು ಜನ ಹೇಳ್ತಾರೆ ನಮ್ಮ ದಲಿತ ಸಮಾಜದವರು ಅವರವರು ಬೇರೆ ಬೇರೆ ಅಲ್ಪಸಂಖ್ಯೆ ಇವರೆಲ್ಲ ಏನೋ ನಮ್ಮ ಅಲ್ಪಸಂಖ್ಯಾತರು ಇವರು ನಮ್ಮ ದಲಿತರೆಲ್ಲ JDS BJP ಜೊತೆ ಹೊಂದಾಣಿಕೆ ಆಗ್ಬಿಡ್ತು. ನಾನು ಒಂದು ಪ್ರಶ್ನೆ ಮಾಡ್ತೇನೆ, ಒಂದೇ ಪ್ರಶ್ನೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ. 10 ವರ್ಷ ಈ ದೇಶವನ್ನು ಪ್ರಧಾನಮಂತ್ರಿ ಮೋದಿ ಅವರು ಆಳ್ವಿಕೆ ಮಾಡಿದ್ರು. ಒಬ್ಬ ದಲಿತ ಸಮಾಜಕ್ಕೆ ಅನ್ಯಾಯ ಆಗಿದೆಯೇನ್ರಿ? ನನ್ನ ಪ್ರಶ್ನೆ. ಒಬ್ಬ ಅಲ್ಪಸಂಖ್ಯಾತನಿಗೆ ಈ ದೇಶದಲ್ಲಿ ಅನ್ಯಾಯ ಆಗಿದೆಯಾ? ಯಾವುದರ ಸಮಾಜಕ್ಕೆ ಕುಟುಂಬಕ್ಕೆ ಅನ್ಯಾಯ ಆಗಿದೆಯಾ ನರೇಂದ್ರ ಮೋದಿ ಅವರಿಂದ? ಸಾಧ್ಯನೇ ಇಲ್ಲ. ಇವತ್ತೇನು ನೀವು ದೇವೇಗೌಡ ಸಾಹೇಬರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀರಿ, ಕುಮಾರಣ್ಣನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀರಿ, ಈ ಪಕ್ಷವನ್ನ ಮುಂದೊಂದು ದಿನ ಕಟ್ಟಲಿಕ್ಕೆ ನೀವೆಲ್ಲ ಸಶಕ್ತರಾಗಿದ್ದೀರಿ. ನಿಮಗೆ ಶಕ್ತಿ ಇದೆ, ತಾಕತ್ತಿದೆ. ಈ ಜಿಲ್ಲೆನಲ್ಲಿ ಈ ತಾಲೂಕಿನಲ್ಲಿ ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ಸದಸ್ಯತ್ವವನ್ನ ತಾವೆಲ್ಲರೂ ಕೂಡ ಪ್ರತಿ ಬೂತ್ ನಲ್ಲಿ ಕೂಡ ಎಲ್ಲ ಸಮಾಜದವರು ವಿಶ್ವಾಸ ತಗೊಂಡು ಈ ಪಕ್ಷವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ. ಯಾವತ್ತಾದ್ರೂ ಬಳಸ್ಕೊಳ್ಳಿ ನಮ್ಮನ್ನ, ಖಂಡಿತವಾಗ್ಲೂ ನಿಮ್ ಜೊತೆ ನಾವು ಕೆಲಸ ಮಾಡ್ಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ, ಜೈ JDS, ಜೈ ದೇವೇಗೌಡರು, ಜೈ ಕುಮಾರಣ್ಣ, ಜೈ ನಿಖಿಲ್ ಕುಮಾರಸ್ವಾಮಿ. ನಮಸ್ಕಾರ.